ಎಲ್ಲರಿಗೂ ನಮಸ್ಕಾರ. ಅರ್ಜುನ ಕೃಷ್ಣನನ್ನು ಕೇಳಿದನಂತೆ, ಮಾಧವ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದರಂತೆ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ ಎಂದು ಉತ್ತರವನ್ನ ನೀಡಿದನು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುವವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನ ನೀಡುವವನು. ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿದ್ದರೆ ಕಿರೀಟ ಧರಿಸಲು ಅಲ್ಲಿ ಜಾಗವಿರುವುದಿಲ್ಲ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ನಾಲ್ಕಾರು ಜನರಿಗೆ ಸುಳ್ಳನ್ನೇ ಸಾರಿ ಸಾಯಬೇಕಾಗುತ್ತದೆ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ. ಯಾಕೆ ಅಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಿಗೆ ನಿಮ್ಮ ಜೀವನದಿಂದಲೇ ದೂರವಾಗುತ್ತಾರೆ. ಪರರ ಇಚ್ಛೆಯಂತೆ ನಡೆಯದಿರು, ನಿನ್ನ ಇಚ್ಛೆಯಂತೆ ನಡೆ, ಆಗ ನಿನ್ನ ಬದುಕಿನ ದಾರಿ ಸ್ಪಷ್ಟವಿರುತ್ತದೆ. ಬುದ್ಧಿ ಇದೆ ಎಂದು ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ. ಗೆಲ್ಲುವ ಛಲವಿದ್ದವನಿಗೆ, ಪ್ರಯತ್ನಿಸುವ ಗುಣವಿದ್ದವನಿಗೆ ಯಾವುದು ಅಸಾಧ್ಯವೆಂದು ಇರುವುದಿಲ್ಲ. ಯಾರು ಏನೋ ಯೋಜನೆ ರೂಪಿಸಿಕೊಂಡಿದ್ದರೂ ಅಂತಿಮ ನಿರ್ಧಾರ ಮಾತ್ರ ಪರಮಾತ್ಮನದೇ ಆಗಿರುತ್ತದೆ. ಯಾರ ಸ್ವತ್ತು ಅಲ್ಲ. ನೊಂದವರಿಗೆ, ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತದೆ. ಸಹನೆ ಕಠಿಣವಾದರೂ ಆದರೆ ಅದು ನೀಡುವ ಫಲ ಶಾಂತಿ ಮತ್ತು ಸಮಾಧಾನವಾಗಿರುತ್ತದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನೇನು ತಂದಿರುವೆ, ಒಮ್ಮೆ ಯೋಚಿಸಿ ನೋಡು. ಬಿದ್ದವರನ್ನು ಕಂಡು ನಗಬೇಡ, ಬಡತನದಲ್ಲಿ ಇರುವವರನ್ನ ಕಂಡು ತಿರಸ್ಕರಿಸಬೇಡ, ಹಸಿದವರನ್ನು ಕಂಡು ಕಾಣದಂತಿರಬೇಡ, ಕಾಲಚಕ್ರದೊಳಗೆ ಇರುವೆನೆಂದು ಎಂದಿಗೂ ಮರೆಯಬೇಡ. ನೀನು ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ಅನ್ಯಾಯ ಮಾಡಿದರೆ ಅನ್ಯಾಯಕ್ಕೆ ಕೊಳಗಾದವರ ಸೇಡಿನ ಭಾರವನ್ನ ಭಗವಂತ ಹೊರುವವನು. ನಿನ್ನ ಕೆಟ್ಟ ಸಮಯದಲ್ಲಿ ಅವನು ಕೊಡುವ ಏಟಿಗೆ ನೀನು ಸಿದ್ಧನಾಗಿರಬೇಕು. ಚರಿತ್ರೆಯಲ್ಲಿ ಗೆದ್ದವನು ಎನ್ನುವ ಜಾಗವಿದೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಅನ್ನೋ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಜಾಗವಿಲ್ಲ. ಈ ಎಲ್ಲ ಸಂದೇಶಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.